ಇಲ್ಲಿಗೆ ಬಂದಿದ್ದು ನರ್ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಬರ್ತಾ ಏನು ಅನಿಸ್ತು ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ತೋಟ. ಮತ್ತು ನೋಡು ಒಂದು ಚೂರು ಬಾಡ್ದಂಗೆ ಕಾಣಿಸಲ್ಲ, ಎಷ್ಟು ಗ್ರೀನ್ ಆಗಿದೆ. ಬನ್ನಿ, ಈಗ ನರ್ಸರಿಲಿ ಇದ್ದೀವಿ. ಈಗ ಇಲ್ಲಿ ನೋಡಿ, ಜೂನ್ 15 ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಬನ್ನಿ, ಯೂಟ್ಯೂಬಲ್ಲಿ 29,999 ಆಗಿದೆ ಸಬ್ಸ್ಕ್ರೈಬರ್ಸು. ಈಗ ನೋಡೋಣ, ಪಾರ್ಥ ಇಲ್ಲಿ ನೋಡ, ಇಲ್ಲಿ ನೋಡಿಲ್ಲಿ 30,000 ಆಗಿಬಿಟ್ರೆ ನೋಡೋಣ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನೆನ್ನೆ ಮಧ್ಯಾಹ್ನ ಮೇಲೆ ಗೋವಾದಿಂದ ಹೊರಟ್ಬಿಟ್ರಿ. ನಾವು ಈಗ ಬಂದ್ಬಿಟ್ಟು ಗೋಕರ್ಣದಲ್ಲಿದ್ದೀವಿ. ಇದು ಬಂದ್ಬಿಟ್ಟು ಅರ್ಥಗಮಿಯ ರೆಸಾರ್ಟ್ ಅಂತ, ಭಾರಿ ಚೆನ್ನಾಗಿದೆ, ಅಡ್ವೈಸೇಬಲ್. ಹೆಂಗಿದೆ ರೆಸಾರ್ಟ್? ನೀಟ್ ಅಂಡ್ ಡೀಸೆಂಟ್, ಒಳ್ಳೆ ಪಾರ್ಕಿಂಗ್ ಇದೆ, ಓನ್ ಪ್ರೈವೇಟ್ ಬೀಚ್ ತರ ಇದೆ, ಲಾಂಜ್ ಇದೆ, ಚೆನ್ನಾಗಿದೆ, ಪ್ರೈವೇಟ್ ಬೀಚ್ ಇದೆ, ಬೀಚ್ ಅಡ್ವೈಸೇಬಲ್. ತುಂಬಾ ಕಾಸ್ಟ್ಲಿನೂ ಏನಿಲ್ಲ, ಎಕ್ಸ್ಪೆನ್ಸಿವ್ ಇಲ್ಲ. ಹೌದು, ಅರ್ಥಗಮಿ ಅದು ನಿಮಗೆ ಕೊಟ್ಟಿರ್ತೀನಿ. ಯಾರ್ಯಾರು ಇರ್ಬೋದು, ಗೋಕರ್ಣಕ್ಕೆ ಯಾರು ಬರ್ತಾ ಇದ್ದಾರೆ ಇಲ್ಲಿ ಬನ್ನಿ, ಚೆನ್ನಾಗಿದೆ. ನೋಡಿ ಇಲ್ಲಿ ನೋಡಿ, ನಂಬರು ಇಲ್ಲೇ ಇದೆ ನೋಡಿ. ಎಸ್, ಬನ್ನಿ ಹೋಗೋಣ. ಈಗ ನಾವೀಗ ಡೈರೆಕ್ಟಿಗೆ ಹೋಗ್ತಾ ಇರೋದು ರಿಪ್ಪನ್ಪೇಟೆಗೆ ಹೋಗ್ತಾ ಇದ್ದೀವಿ. ಜೋಸೆಫ್ ಚಾಕೋ ತೋಟಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಫ್ರೆಂಡ್ಸಿಗೆ ನೋಡ್ಬೇಕಂತೆ. ಆನ್ ದ ವೇ, ಬನ್ನಿ ಈಗ. ಗುಡ್ ಮಾರ್ನಿಂಗ್ ಬರ್ದಾ. ಗುಡ್ ಮಾರ್ನಿಂಗ್. ಹೆಂಗಿತ್ತು ಮಾಮ್ ಸ್ಟೇ? ಸಗದಾಗಿತ್ತು, ಚೆನ್ನಾಗಿತ್ತಲ್ಲ. ಹೋಗೋಣ ಈಗ ಇಲ್ಲಿ ರಿಪ್ಪನ್ಪೇಟೆಗ. ಯಾಕೆಂತಂದ್ರೆ ನಾವು ಆಲ್ಮೋಸ್ಟ್ ಜರ್ನಿ 50% ಮುಗಿಸ್ಬಿಟ್ಟಿದ್ವಿ ನೆನ್ನೆ. ಯಾಕೆಂದರೆ ಇವತ್ತು ಇಲ್ಲಾಂದರೆ ಬೆಳಿಗ್ಗೆ 5 ಗಂಟೆಗೆ ಹೊರಡಬೇಕಾಗಿತ್ತು. ಇಲ್ಲಿಂದ ಡೈರೆಕ್ಟ್ ಗೋಕರ್ಣದಿಂದ ರಿಪ್ಪನ್ಪೇಟೆಗೆ ಬಂದಿದ್ದೀವಿ. ಜೋಸೆಫ್ ಚಾರ್ಕೋರ್ ತೋಟಕ್ಕೆ ಬಂದಿದ್ದೀವಿ. ಅವರು ನೀರು ಹೊಡೆಯೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಅಂಡರ್ಗ್ರೌಂಡ್ ಪೈಪ್ ಲೈನಿಗೆಲ್ಲ ರೆಡಿ ಆಗ್ತಾ ಇದ್ದಾರೆ ಅವ್ರೀಗ. ನೋಡಿ ಬನ್ನಿ ನೋಡಿ, ಇವ್ರು 2 ಜನ ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ ನೀವು? ಫಸ್ಟ್ ಟೈಮ್. ಸಗದಾಗಿದೆ ತೋಟ, ಫುಲ್ ಎವ್ರಿಥಿಂಗ್. ಹೌದು, ಎಲ್ಲ ಟ್ರೆಂಚು ಎವ್ರಿ ಸಾಲಿಗೆ. ಹೌದು, ಎಷ್ಟು ಹೆಲ್ದಿ ಆಗಿದಾವಲ್ಲ. ಮತ್ತು ಏನು ಅಂತಂದರೆ ನಾವು ಇಲ್ಲಿಗೆ ಬಂದಿದ್ದು ನರ್ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಮತ್ತು ಇಲ್ಲಿ ಬಂದ ವೆರೈಟಿ ಆಫ್ ಪೆಪ್ಪರು ಇದೆ, ಬಂದಿದ್ದು ನೋಡಿದ್ದೀರಾ. ಯಾಕೆಂದರೆ ನಮ್ಮ ಬಾಯ್ಸ್ ಫಸ್ಟ್ ಟೈಮ್ ಬಂದಿರೋದು. ಯಾಕೆ ಇಲ್ಲಿ ಆನ್ ದ ವೇ ಪಾಸ್ ಆಗೋದಿತ್ತು, ಇಲ್ಲಿ ಬಂದಿದ್ವಿ. ಮತ್ತು ಜೋಸೆಫ್ ಶಾರ್ಕ್ ಅವರು ಅರ್ಜೆಂಟ್ ಎಲ್ಲಿಗೆ ಹೋಗಬೇಕು ಅಂತ ಹೋಗಿದ್ದಾರೆ. ಫೋನ್ ಮಾಡಿದ್ದೆ, ಹೋಗಿ ನೋಡ್ಕೊಂಡು ಬನ್ನಿ ಅಂತಂದರು. ಬನ್ನಿ, ಇದೆಲ್ಲ ಹಾರ್ವೆಸ್ಟಿಂಗ್ ಎಲ್ಲ ಮುಗ್ದಿದೆ ಈಗ. ಫುಲ್ ಆಲ್ಮೋಸ್ಟ್ 99% ಆಗೋಗಿದೆ ಇದು ಹಾರ್ವೆಸ್ಟಿಂಗ್ ಎಲ್ಲ. ಲಾಸ್ಟ್ ಟೈಮ್ ಬಂದು ನೋಡಿದ್ಕು ಈಗಕ್ಕೂ ಒಳ್ಳೆ ಡಿಫ್ರೆನ್ಸ್ ಭಾರಿ ಜೋರಾಗಿದೆ. ಹಾರ್ವೆಸ್ಟಿಂಗ್ ಆಗಿದೆ, ಆದರೂ ಬಳ್ಳಿ ಏನು ಬಾಡ್ದಂಗೆ ಕಾಣಿಸ್ತಾ ಇಲ್ಲ. ಮತ್ತು ಇವರು ಶೇಡ್ ಮೇಂಟೈನ್ ಮಾಡಿದ್ದಾರೆ ಈ ವರ್ಷ, ಯಾಕೆಂದರೆ ಬಿಸಿಲಿರೋದ್ರಿಂದ. ಬರ್ತಾ ಏನು ಅನಿಸ್ತದೆ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ತೋಟ. ಮತ್ತು ನೋಡು ಒಂದು ಚೂರು ಬಾಡ್ದಂಗೆ ಕಾಣಿಸಲ್ಲ, ಎಷ್ಟು ಗ್ರೀನ್ ಆಗಿದೆ. ಇನ್ನು ಏನಂತ ಚೆನ್ನಾಗಿದೆ, ಸೂಪರ್ಬ್ ಆಗಿದೆ, ಭಾಳ ಚೆನ್ನಾಗಿದೆ. ಭಾಳ ವೆರೈಟೀಸ್ ಆಫ್ ಪೆಪ್ಪರ್ ಇದೆ ಅನಿಸುತ್ತೆ. ಹೌದು, ಬನ್ನಿ ಈಗ ನರ್ಸರಿಲಿ ಇದ್ದೀವಿ. ಈಗ ಇಲ್ಲಿ ನೋಡಿ, ಚಿಗುರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಬನ್ನಿ, ನಾವು ವೆಯ್ಟ್ ಮಾಡಿದ್ವಿ, ಒಂದು ಅರ್ಧ ಗಂಟೆಲಿ ಬರ್ತೀನಿ ಅಂತಂದರು. ನಮ್ಮ ಜೊತೆ ಜೋಸೆಫ್ ಚಾಕೋ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಏನು ಬ್ಯಾಕ್ ಟು ಬ್ಯಾಕ್ ನಿಮ್ಮ ತೋಟಕ್ಕೆ ಬರ್ತಾನೆ ಇದ್ದೀವಿ ಅಂತ. ತೋಟ ನೋಡಬೇಕು, ಅದಕ್ಕೆ ಬಂದಿದ್ವಿ. ನಮ್ಮ ಫ್ರೆಂಡ್ಸ್ ನೋಡಬೇಕು ಅಂದ್ರೆ ಆಗಲೇ ವಿಸಿಟ್ ಇಂಟ್ರಡಕ್ಷನ್ ಮಾಡಿಸಿದೆ ಸರ್. ಮತ್ತೆ ಏನು ಸರ್, ಏನು ಕೆಲಸ ನಡೀತಿದೆ ಈಗ? ಕೆಲಸ ಹಾರ್ವೆಸ್ಟಿಂಗ್ ಆಯಿತು, ಈಗ ಮೈಕ್ರೋ ಸ್ಪ್ರಿಂಕ್ಲರ್ ರೆಡಿ ಮಾಡೋಣ ಅಂತ. ಏನು ಸರ್ ಇದು ವೆದರ್ ಪ್ಯಾಟ್ರನ್ ಚೇಂಜ್ ಆಗ್ಬಿಟ್ಟಿದೆಯಲ್ಲ ಇದು? ಟೆಂಪ್ರೇಚರ್ ಅಂಥದ್ದಲ್ಲೂ ನೀವು ಗ್ರೀನಿಶ್ ಆಗಿ ಮೇಂಟೈನ್ ಮಾಡಿದ್ದೀರ ಮಾತ್ರ. ಸ್ವಲ್ಪ ನೀರು ಕೊಡ್ತಾ ಇದ್ದೀವಿ ಅಲ್ಲ? ಹೌದು, ಮೈಕ್ರೋ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡಬೇಕು. ಇದು ನಂಬರ್ 9 ಅಲ್ಲ? ಇದು ನಂಬರ್ 9. ಇದು ವಿಜಯ್, ಈ ಕಡೆ ವಿಜಯ್. ಹಾಂ, ವಿಜಯ್. ಹಾಂ, ಇದು ಕ್ರಾಪ್ ಚೆನ್ನಾಗಿಡುತ್ತೆ ಸರ್. ಇದು ಚೆನ್ನಾಗಿದೆ. ಹೌದಾ? ಲೆಟರ್ ವೇಟ್ ಜಾಸ್ತಿ, ದಪ್ಪ ಕಾಳು. ಹೌದಾ? ಮತ್ತು ನೀಲಮುಂಡಿ ಪನ್ನೀರ್ ಟೂದು. ಇದು ಕ್ರಾಸ್ ಮಾಡಿದ್ದ. ನೀಲಮಂಡಿ ಪನ್ನೀರ್. ಈಗ ನರ್ಸರಿ ಯಾವಾಗ ರೆಡಿ ನಮಗೆ? ಜೂನ್ 15ರಿಂದ. ಜೂನ್ 10ರಿಂದ ಸ್ಟಾರ್ಟು. ನಾನು ಜೂನಿಗೆ ನಂಬರ್ ಕೊಡ್ತೀನಿ, ಓಕೆ. ಬ್ಯುಸಿ ಇರ್ತಾರೆ ಎಲ್ಲ, ನಿಮ್ಗೆ ಡಿಸ್ಟರ್ಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲ ಅಂದರೆ ಜೂನ್ 15 ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸಕ್ಕ ಜನ ಕೇಳ್ತಾ ಇದ್ರು ಸರ್ ಯಾವಾಗ ಏನು ಅಂತ. ಮತ್ತೆ ಇದು ನೋಡಿದ್ರ ರೀಲ್ಸ್ ಹಾಕಿದ್ವಿ ಇನ್ಸ್ಟಾಗ್ರಾಮ್, ಲೋಟಾ ಮೆಥಡು. ಒಳ್ಳೆ ನಾಲೆಜ್ ಶೇರಿಂಗ್ ಮಾತ್ರ ನಿಮ್ಗೆಲ್ಲರೂ ಹೇಳೋದು ಥ್ಯಾಂಕ್ ಯು ವೆರಿ ಮಚ್ ಅಂತ. ನೋಡಿ, ಯಾವತ್ತು ಇಲ್ಲಿಗೆ ಬರ್ತೀವಿ ನಮ್ಗೆ ನಾಲೆಜ್ ಅಂತ ಫುಲ್ ಸಿಗುತ್ತೆ. ಇವತ್ತು ನರ್ಸರಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಡ್ವಿ. ಸರ್ ಬರೋದಂದರೆ ಥ್ಯಾಂಕ್ ಯು. ನಿಮ್ದು ಹಿಂಗೆ ಸಪೋರ್ಟ್ ಇರಲಿ ನಮಗೂ, ಮತ್ತು ನಮ್ಮ ಯಂಗ್ಸ್ಟರ್ಸ್ಗೆಲ್ಲ ಹಂಗೆ ಇರಲಿ ಸರ್. ಬರೋದಂದರೆ ಥ್ಯಾಂಕ್ ಯು ಸರ್, ಬಾಯ್. ಬನ್ನಿ ಈಗ ಹೋಗೋಣ. ಈಗ ನಮ್ಮ ಡೈರೆಕ್ಟ್ ಪ್ರಯಾಣ ಬಂದು ಮೂಡಿಗೆರೆಗಿರೋದು. ನೋಡಿ ಎಲ್ಲರೂ ಈಗೇನು ಗೊತ್ತಾ, ಇಲ್ಲಿ ಬಂದು ನೋಡಿರ್ತೀವಲ್ಲ, ನಮಗೂ ಏನಂತಂದರೆ ಇದು ಮಾಡಬೇಕು, ಆ ಥರ ಮಾಡಬೇಕು ಅಂತ ಇದ್ದೇ ಇರುತ್ತೆ. ಈಗ ಬನ್ನಿ, ಈಗ ಏನಪ್ಪ ಅರ್ಥ? ಸಖತ್ ತೋಟ. ತುಂಬ ನಾಲೆಡ್ಜ್ ಗೇನ್ ಆಗುತ್ತೆ ಈ ಥರ ಫಾರ್ಮ್ ವಿಸಿಟ್ ಮಾಡಿದಾಗ. ಹೌದು, ಬನ್ನಿ ಈಗ ಹೋಗೋಣ. ಬನ್ನಿ, ಲಂಚ್ ಮಾಡಿರಲಿಲ್ಲ, ತಿನ್ಕೊಂಡು ಹೋಗೋಣ ಅಂತ ಬಂದ್ರಿ. ಟೈಮ್ ಬಂದುಬಿಟ್ಟು ಎಕ್ಸಾಕ್ಟ್ 5:30 ಆಗಿದೆ. ಬನ್ನಿ, ಯೂಟ್ಯೂಬಲ್ಲಿ 29,999 ಆಗಿದೆ ಸಬ್ಸ್ಕ್ರೈಬರ್ಸು. ಈಗ ನೋಡೋಣ, ಪಾರ್ಥ ಇಲ್ಲಿ ನೋಡ, ಇಲ್ಲಿ ನೋಡಿಲ್ಲಿ 30,000 ಆಗಿಬಿಟ್ರೆ ನೋಡೋಣ. 30,000 ಆಯಿತು. 30,000 ಏನು ಮಗ, ನಾವು ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಏನು ಅಂದ್ಕೊಂಡಿದ್ದೆ 30,000 ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೆ ಮಗ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಸುಮ್ಮನೆ
ಇಲ್ಲ. ಒಂದು 2 ದಿನದಲ್ಲಿ ನಾವು ನಿಲ್ಸ್ಬೋದು ಅಂತ ಅಂದ್ಕೊಂಡಿದ್ವಿ. ಬನ್ನಿ, ಈಗ ಇನ್ಸ್ಟಾಗ್ರಾಮಲ್ಲಿ ಹಾಕಿ 30,000 ಸಬ್ಸ್ಕ್ರೈಬರ್ಸ್ ದಾಟಾಯ್ತು ನಾವು. ಸೂಪರ್. ಬನ್ನಿ ಈಗ ನೋಡಿ, ಈಗ ಹಾಕಿದ್ದೆ ನಿಮ್ಮ ಮುಂದೆ ರಿಫ್ರೆಶ್ ಮಾಡಿದಾಗ 30,000 ದಾಟಾಯ್ತು. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಗೊತ್ತು ರೆಗ್ಯುಲರ್ ವ್ಲಾಗ್ಸ್ ಬರ್ತಾ ಇಲ್ಲ ಅಂತ, ಮಳೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ, ಈಗ ತುಂಬ ಖುಷಿ ಆಗ್ತಿದೆ. 30,000 ಮೇಲೆ ದಾಟಿದ್ದೀವಿ ಈಗ. ಸೂಪರ್. Know that they ride or die. I keep boys by my seat.